4ನೇ ದಿನದ ಚಾಲೆಂಜ್. ಹೋಟ್ಲಲ್ಲಿ ಯಾವುದೂ ಡ್ಯೂಟಿ ಬಿದ್ದಿಲ್ಲ, ಡ್ಯೂಟಿ ಆನ್ ಮಾಡಿದ್ದೆ. ನಮ್ಮದೇ ಒಂದು ಪರ್ಸ್ನಲ್ ಡ್ಯೂಟಿ ಬಂದಿದೆ. ಇದರಿಂದ ಒಂದು 10 ಕಿಲೋಮೀಟ್ರ್ ಹತ್ತಿ ಬೆಲೆಗೆ ಹೋಗೋದು. ಒಂದು 4 ಮೂಟೆ ಅಕ್ಕಿ ಮೂಟೆ ಇದೆ ಅಂತ ಹಾಕೊಂಡು ಹೋಗೋದು. ಬನ್ನಿ, ಒಂದು 4 ಮೂಟೆ ಅಕ್ಕಿ ಮೂಟೆ ತೊಗೊಂಡೋಗಿ ಹತ್ತಿ ಬೆಲೆಗೆ ಡ್ರಾಪ್ ಮಾಡಬೇಕು. ಅದೇನು ಕೊಡ್ತದೆ ಮಾತಾಡ್ಬಿಟ್ಟು ಹೋಗೋಣ. ಜಾಗ ವೆಯ್ಟ್ ಮಾಡಬೇಕಲ್ಲ, ಬೆಳಗ್ಗೆ ಬೋಣಿ ಮಾಡೋಣ. ಹೋಗ್ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ. ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ. ಪರ್ಸ್ನಲ್ ಡ್ಯೂಟಿ ಒಂದು ಇದೆ, ಲೋಕಲ್ ಐಟಮ್ ಎಲ್ಲ ಪಿಕಪ್ ಆಗಿದೆ. ಹೊರಡೋಣ ನಡಿ. ಒಂದು 5 ಮೂಟೆ ಇದೆ, ಒಂದು 5-6 ಮೂಟೆ ಅಕ್ಕಿ ಎಣ್ಣೆ ಎಲ್ಲ ಇದೆ. ನಡಿ ಹೋಗಿ ಡ್ರಾಪ್ ಮಾಡಿ ಡ್ರಾಪ್ ಪಾಯಿಂಟ್ ಊಟನೇ ಮಾಡ್ತೀನಿ. ಮೀನ್ಸ್ ನೋಡಿ, ಇವಾಗ ಐಟಮ್ ಹಾಕೊಂಬಂದಿದ್ದೀವಲ್ಲ, ಇದನ್ನು ಖಾಲಿ ಮಾಡ್ತಾಯಿದ್ದೀವಿ. ಖಾಲಿ ಮಾಡಿ ಮತ್ತೆ ಅಪ್ಡೇಟ್ ಕೊಡ್ತೀನಿ, ಬನ್ನಿ. ನೋಡಿ, ಟೈಮ್ 10 ಆಯಿತು. ನನ್ನ ಪರ್ಸನಲ್ ಬುಕ್ಕಿಂಗ್ ಇತ್ತು. ಬೆಳಿಗ್ಗೆ ಒಂದು ಡ್ಯೂಟಿ ಮಾಡ್ಕೊಂಡೆ, ಅದು ಬೆಳಿಗ್ಗೆ 1000 ರೂಪಾಯಿ ಕೊಟ್ಟು ಅಷ್ಟೇ. ಈಗ ಫೋಟೋ ಡ್ಯೂಟಿ ಆನ್ ಮಾಡಿದ್ದೀನಿ, ಬುಕ್ಕಿಂಗು ಆನ್ ಮಾಡಿದ್ದೀನಿ. ಯಾವ ಬೀಳ್ತಾ ಇಲ್ಲ, ನೋಡೋಣ ಬನ್ನಿ, ಅಪ್ಡೇಟ್ ಕೊಡ್ತೀನಿ. ಗಾಡಿಗೆ ಡೀಸೆಲ್ ಖಾಲಿಯಾಗಿತ್ತು, ಡೀಸೆಲ್ ಹಾಕ್ಸ್ಕೊಂತ ಬಂದಿದ್ದೀನಿ. ಡೀಸೆಲ್ ಹಾಕ್ಸ್ಬಿಟ್ಟು ಡ್ಯೂಟಿ ಮಾಡೋಣ. ಫ್ರೆಂಡ್ಸ್ ನಮಸ್ತೆ. 100 ದಿನದ ಚಾಲೆಂಜಲ್ಲಿ ಇವತ್ತು 4ನೇ ದಿನ. ಟೈಮು 11 ಗಂಟೆ ಆಗಿದೆ. ನಾನಿರುವಂಥ ಸ್ಥಳ ಬಂದು ಹತ್ತಿ ಬೆಲೆ ಹತ್ರ ಇದ್ದೀನಿ. ಇದು ಹತ್ತಿ ಬೆಲೆ ಬ್ರಿಡ್ಜು ಬಸ್ ಸ್ಟಾಪ್ ಅಲ್ಲಿದ್ದೀನಿ. ನಾನು ನಿನ್ನೆ ಅಂದರೆ 3ನೇ ದಿನದ ಚಾಲೆಂಜ್ ಕಂಪ್ಲೀಟ್ ಮಾಡುವಾಗ ನೈಟು ತುಂಬ ಲೇಟ್ ಆಯಿತು ಅಂತ ನಾನು ಮನೆಗೆ ಹೋಗಿಲ್ಲ, ಗಾಡೀಲಿ ಸ್ಟೇ ಆಗಿದ್ದೆ. ಬೆಳಿಗ್ಗೆ ಎದ್ದು 8 ಗಂಟೆಗೆ ಡ್ಯೂಟಿ ಕೂಡ ಆನ್ ಮಾಡಿದ್ದೆ. ಯಾವುದೊಂದು 8 ಕಾಲಿಗೆ ನನ್ನದೊಂದು ಪರ್ಸನಲ್ ಬುಕ್ಕಿಂಗ್ ಮಾಡಿತ್ತು 1000 ರೂಪಾಯಿ ಬಾಡಿಗೆ ಹುಮ್ಸಂದ್ರದಿಂದ ಹತ್ತಿ ಬೆಲೆಗೆ. ಅದನ್ನು ತಂದು ಡ್ರಾಪ್ ಮಾಡಿದ್ದೀನಿ. ಈಗ ಇಲ್ಲೇ ಕುಂತಿದ್ದೀನಿ. 11 ಗಂಟೆ ಆದ್ರೆ ಇನ್ನೂ ಅದು ಬುಕ್ಕಿಂಗ್ ಬಂದಿಲ್ಲ. ಗಿಂಡಿಯಾಗಿ ಫ್ರೆಶಪ್ ಆಗಿ ಕೈ ತೊಳ್ಕೊಂಡು ತಿಂಡಿ ಮಾಡ್ಕೊಂಡು ಬಂದು ಕುಂತಿದ್ದೀನಿ. ಹೋಟ್ಲು ಬುಕ್ಕಿಂಗ್ ಆನ್ ಮಾಡಿದ್ದೀನಿ, ಯಾವ ಬೀಳ್ತಾ ಇಲ್ಲ. ನೋಡೋಣ, ಮತ್ತೆ ಮೀಟ್ ಮಾಡ್ತೀನಿ. ಯಾವಾಗ ಏನು ಇರುತ್ತೆ ಅಂದರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. 100 ದಿನದ ಚಾಲೆಂಜ್ 4ನೇ ದಿನ. ವೆಯ್ಟ್ ಆ್ಯಂಡ್ ಸಿ. ನೋಡಿ, ಟೈಮು 12 ಗಂಟೆ ಆಯಿತು. 12 ಗಂಟೆ 1 ನಿಮಿಷ. ಡ್ಯೂಟಿ ಯಾವ ಇನ್ನೂ ಬರ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಹತ್ತಿ ಬೆಲೆ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ನೋಡೋಣ, ಬನ್ನಿ ಸ್ವಲ್ಪ ವೆಯ್ಟ್ ಮಾಡೋಣ. ಫ್ರೆಂಡ್ಸ್ ಬನ್ನಿ, 4ನೇ ದಿನದ ಚಾಲೆಂಜಲ್ಲಿ ಬೆಳಗ್ಗೆ ಒಂದು ಪರ್ಸನಲ್ ಡ್ಯೂಟಿ ಮಾಡಿದ್ದೆ. ಈಗ ಒಂದು 2200 ರೂಪಾಯಿ ಒಂದು ಡ್ಯೂಟಿ ಬಿದ್ದಿದೆ. ಹೋಗೋಣ ಪಿಕಪ್ ಪಾಯಿಂಟ್ಗೆ. ಪಿಕಪ್ ಪಾಯಿಂಟು 1 ಕಿಲೋಮೀಟ್ರ್ ಇದೆ. ಹತ್ತಿ ಬೆಲೆ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಪಿಕಪ್ ಪಾಯಿಂಟ್ ಹೋಗೋಣ. ಪಿಕಪ್ ಪಾಯಿಂಟ್ಗೆ ಹೋಗ್ಬಿಟ್ಟು ಏನು ಲೋಡು ಅಂತ ನೋಡಿ, ಲೋಡು ಗಾಡಿಗೆಲ್ಲ ಐಟಮ್ ಎಲ್ಲ ಲೋಡ್ ಆದಮೇಲೆ ಮತ್ತೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಬನ್ನಿ. ಸೆಕೆಂಡ್ ಡ್ಯೂಟಿ ಗಾಡಿಗೆ ಲೋಡ್ ಆಗ್ತಾಯಿದೆ. ಗಾಡಿಗೆ ಲೋಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಬೇಗ ಇದರಿಂದ ಹೊರಡಬೇಕು. ಬೇಗ ಹೊರಡೋಣ. ಅಲ್ಲಿವರೆಗೂ ಕುಂತ್ಕೊಂಡು ಕಂಪ್ನಿಯಲ್ಲ ಒಂದ್ಸಲ ವಿಸಿಟ್ ಹಂಗೆ ನೋಡೋಣ. ಸುಮ್ಮನೆ ನೋಡ್ತಾ ಇರಬೇಕಷ್ಟೇ, ಎಷ್ಟಾಗ್ತದೆ ಏನಾಗ್ತದೆ ಅಂತ. ಸುಮ್ಮನೆ ಕುಂತ್ಕೊಳ್ಳೋದು ಅಷ್ಟೇ ಹಿಂದಗಡೆ. ಏಕೆಂದರೆ ನಮ್ಮ ಗಾಡಿ ಸೇಫ್ಟಿ ಮುಖ್ಯ ಅಲ್ವಾ. ಇಲ್ಲಾಂದರೆ ಹೆಂಗೆ ಬೇಕು ಹಂಗೆ ಹಾಕ್ಬಿಡ್ತದೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳೋಣ. ಬನ್ನಿ ಮತ್ತೆ ಸಿಗ್ತೀನಿ. ಊಟಿರೋ ಐಟಮ್ ಎಲ್ಲ ಆಗಿದೆ. ಗಾಡಿಗೆ ಕಾಲ್ ಹಾಕೊಂಡು ನೋಡೋಣ. ಬನ್ನಿ ಹೋಗ್ಬಿಟ್ಟು ಇನ್ನು ಇದನ್ನ ಬಿಲ್ ಕೊಟ್ಟಿದ್ದೆ, ಇನ್ನು ಬಿಲ್ ಇಸ್ಕೊಬೇಕು. ಬಿಲ್ ಕೊಟ್ಟಿದ್ದ ನೋಡೋಣ. ಇನ್ನು ಎಲ್ಲ ಗಂಡ ಮಾಡಿ ಇಷ್ಟೇ ಐಟಮು ಹೋಗುತ್ತೆ. ನೋಡೋಣ ಫ್ರೆಂಡ್ಸ್, ನೋಡಿ ಐಟಮ್ ಎಲ್ಲ ತಗೊಂಡು ಐಟಮ್ ಇಷ್ಟೇ. ಸ್ವಲ್ಪ ಗಾಡಿದೆ ಕಾಣ್ತಾ ಇಲ್ಲ ಅನ್ಕೊಡ್ತೀನಿ. ಬಳಿ ಜಾಸ್ತಿ ಇದೆ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಇದೆ. 48 ಕಿಲೋಮೀಟ್ರಿಗೆ 1:30 ತೋರಿಸ್ತಾ ಇದೆ ಜರ್ನಿ. ನೋಡಿ ಸ್ಪೀಡ್ ಹಾಕ್ತೀನಿ ನೋಡಿ. ಮತ್ತೆ ಇನ್ನು 2 ಅವರ್ ಹೋಗಬೇಕು. ನೋಡಿ ಈ ಥರ ಇದೆ ನಮ್ಮ ಡ್ರೈವರ್ ಕಷ್ಟ. ಹೋಗೋಣ, ಹಿಂಗೆ ಹಾಕ್ತೀನಿ. ನೋಡಿ ಟೈಮಿಂಗ್ ಎಷ್ಟಿದೆ ಏನಿರ್ತಾ ಅಂತ. ಬನ್ನಿ, ನಾನು ಮತ್ತೆ ಲೊಕೇಶನ್ಗೆ ಹೋಗ್ಬಿಟ್ಟು ಆ ಡ್ರಾಪ್ ಪಾಯಿಂಟ್ ಹತ್ರ ಮೀಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ವಿಡಿಯೋನ. ಇದೇ ಥರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ನೀವು ಯಾರು ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ನಮ್ಮ ಚಾನಲ್ನ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಲ್ಲ, ದಯವಿಟ್ಟು ಮಾಡಿ. ಹೊಸ ವ್ಯಕ್ತಿ ಕಡೆಯಿಂದ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೆ. ಯಾಕೆ ನೀವು ಸಪೋರ್ಟ್ ಮಾಡ್ತಾಯಿಲ್ಲ? ಬನ್ನಿ ಸಿಗ್ತೀನಿ. ನೋಡಿ ಇದೆ ಲೊಕೇಶನ್ ಒಂದು ತೋರಿಸ್ತೀನಿ ನೋಡಿ ಇದೆ ಅಂತ. 47 ಕಿಲೋಮೀಟರ್ ಇದೆ. ಟೋಲು ವಿತೌಟ್ ಟೋಲ್ 47 ಕಿಲೋಮೀಟ್ರು. 41 ಮಿನಿಟ್ಸ್ ಇದೆ. ಹೋಗ್ಬಿಟ್ಟು ಬನ್ನಿ, ಹೋಗೋಣ. ಟೈಮ್ ಆಗುತ್ತೆ.
ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಅದು ಸಿಗೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ಗಾಡಿ ಅನ್ಲೋಡ್ ಆಗ್ತಾಯಿದೆ. ಇವತ್ತಿಂದ 2ನೇ ಡ್ಯೂಟಿ. ಅನ್ಲೋಡ್ ಹಾಕೊಂಡು ಇನ್ನೊಂದು 20 ನಿಮಿಷ ಅರ್ಧ ಗಂಟೆ ಬೇಕು. ನೋಡೋಣ ಬನ್ನಿ, ರಿಪೇಂಟ್ ಮಾಡಿಬಿಟ್ಟು ಮತ್ತೆ ಅಪ್ಡೇಟ್ ಕೊಡ್ತೀನಿ. ಇದೇ ಕಂಪ್ನಿ, ಗಾಡಿ ಅನ್ಲೋಡ್ ಆಗ್ತದೆ ಕಂಪ್ನಿ. ನೋಡಿ ಬನ್ನಿ, ಗಾಡಿ ಅನ್ಲೋಡ್ ಆಯಿತು. ಟ್ರಿಪ್ಪು ಏನು ಮಾಡೋ ಸಮಯ ಬಂತು, ಟ್ರಿಪ್ ಎಂಡ್ ಮಾಡೋಣ. ಎಂಡ್ ಮಾಡಿದ್ದೆ ನೋಡಿ 2,499 ರೂಪಾಯಿ. ತುಂಬ ಲಾಸ್ ಆಯ್ತು ಬಾಡಿಗೆ. ತುಂಬ ಲಾಸ್. ಹತ್ತಿ ಬೇರೆಯಿಂದ ಬಂದಿದ್ದೀನಿ. ಈಗ ನನಗೆ 2,199 ತುಂಬ ಲಾಸ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಮತ್ತೆ ಫ್ರೆಂಡ್ಸ್, ನೋಡಿ 4 ಗಂಟೆ ಆಯಿತು ಟೈಮು. ಡ್ಯೂಟಿ ಯಾವುದೂ ಬೀಳ್ತಾ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಡ್ಯೂಟಿ ಇದ್ದಾಗ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಫ್ರೆಂಡ್ಸ್, ಇವತ್ತು 4:30 ಗಂಟೆ 5 ಗಂಟೆ ವೆಯ್ಟ್ ಮಾಡಿದ್ದಾಯಿತು. ಇವತ್ತು ಮಧ್ಯಾಹ್ನ ಯಾವುದೋ ಡ್ಯೂಟಿ ಬಿದ್ದಿದ್ದ. ಮಧ್ಯಾಹ್ನ ಮೇಲೆ ಮನೆ ಹೆಂಗಿದು ಹತ್ರ ಇತ್ತು. ನಿನ್ನೆ ಬೇರೆ ನಾನು ಗಾಡಿ ಆಟ ಆಗಿದ್ದೆ, ನೈಟು ಮನೆಗೆ ಬಂದಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಬೇಗ ಮನೆಗೆ ಬಂದೆ. ನನ್ನ ಈ 4 ದಿನದ ಚಾಲೆಂಜ್ ಇವತ್ತಿಗೆ ಮುಗೀತು. ಇನ್ನು ನೆಕ್ಸ್ಟ್ 96 ದಿನ ಬಾಕಿ ಇದೆ. ಇವತ್ತಿಗೆ ಈ ಚಾಲೆಂಜ್ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ಮುಗಿಸ್ತಾ ಇದ್ದೀನಿ ಅಷ್ಟೇ. ಇನ್ನೂ ಇದೆ, ಬಟ್ ಇವತ್ತಿಂದು ಇಲ್ಲಿಗೆ ಮುಗಿತಾ ಇದೆ. ಅದೇನು ಎಲ್ಲ ಬೆಳಗ್ಗೆ ಏನು ಮಾಡಿದ್ದೀನಿ ಅದರ ಡೀಟೇಲಾಗಿ ಅಪ್ಡೇಟ್ ಮಾಡಿದ್ದೀನಿ. ಎಲ್ಲ ನೋಡ್ಬಿಟ್ಟು ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಇದೇ ಥರ ನಮಗೆ ಪ್ರೋತ್ಸಾಹಿಸಿ. ಯಾವುದು ಕೂಡ ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಯಾಕೆ ಲೈಕ್ ಮಾಡಿ? ಹೊಸ ಹುಡುಗ ಅಲ್ವಾ ನೀವು? ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕಲ್ವಾ? ನೀವು ಹಿಂಗೆ ಮಾಡೋದು ಹೆಂಗೆ ಫ್ರೆಂಡ್ಸ್? ನೋಡಿ. ಸರಿ, ಓಕೆ, ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.